ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ಬಾಳ ಗ್ರಾಮದ ಶ್ರೀ ಅಂಕಲಗಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಶ್ರೀ ಅಡವಿ ಸಿದ್ದೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆದಿದ್ದು ದಿನಾಂಕ 15/1/2024 ಸೋಮವಾರದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀಮಠವನ್ನು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗಿತ್ತು. ಶ್ರೀಮಠದ ಆವರಣವನ್ನು ರಂಗುರಂಗಿನ ರಂಗೋಲಿಗಳಿಂದ ಸಿಂಗರಿಸಲಾಗಿತ್ತು. ಪುರಾಣ ವೇದಿಕೆಯಾದ ರಂಗಮಂದಿರವನ್ನು ತಳಿರು ತೋರಣ, ಕಬ್ಬು, ಬಾಳೆ, ಕುಂಭಗಳಿಂದ ಅಲಂಕರಿಸಿದ್ದು ಹಳ್ಳಿಯ ಸೊಗಡಿಗೆ ಕನ್ನಡಿ ಹಿಡಿದಂತಿತ್ತು. ದಾಕ್ಷಾಯಿಣಿಯಮ್ಮ ಮುಧೋಳಮಠ ಅವರ ಕುಟುಂಬ ವರ್ಗದವರಿಂದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗಂಗಾಧರ ಮಹಾಸ್ವಾಮಿಗಳ 130ನೇ ತುಲಾಭಾರವನ್ನು ನೆರವೇರಿಸಲಾಯಿತು. ಅಂದಿನ ದಾಸೋಹ ಸೇವೆಯನ್ನು ಸಹ ದಾಕ್ಷಾಯಿಣಿಯಮ್ಮ ಮುಧೋಳಮಠ ಅವರ ಕುಟುಂಬ ವರ್ಗದವರೇ ಮಾಡಿದರು. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಹುಲ್ಲೂರಿನ ಜಾನಪದ ಕಲಾವಿದರಾದ ರಾಮಕೃಷ್ಣ ಪೂಜಾರ್ ಅವರು ತಮ್ಮ ಕಂಚಿನ ಕಂಠದಿಂದ ಜಾನಪದ ಗೀತೆ ಹಾಡಿದರು. ನಂತರ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗಂಗಾಧರ ಮಹಾಸ್ವಾಮಿಗಳು ರಾಮಕೃಷ್ಣ ಪೂಜಾರ್ ಅವರನ್ನು ಸನ್ಮಾನಿಸಿದರು. ಹಾಗೆಯೇ ಭೂದಳ ಸೈನಿಕ ದಿನಾಚರಣೆ ಪ್ರಯುಕ್ತ ಸೈನಿಕರಾದ ವೀರಯ್ಯ ಮುಧೋಳಮಠ ಅವರಿಗೆ ಸನ್ಮಾನಿಸಲಾಯಿತು. ಇನ್ನು ಮುಂದೆ ಪ್ರವಚನ ಮುಗಿಯುವವರೆಗೂ ಪ್ರತಿದಿನ ಒಬ್ಬರು ಸೈನಿಕರಿಗೆ ಸನ್ಮಾನ ಮಾಡಲಾಗುವುದೆಂದು ಪ್ರವಚನಕಾರರಾದ ಶ್ರೀ ಕುಮಾರದೇವರು ಬೂದಿಸ್ವಾಮಿ ಹಿರೇಮಠ ಅಂತೂರು ಬೆಂತೂರು ಅವರು ತಿಳಿಸಿದರು. ಈ ಒಂದು ಸಾಂಪ್ರದಾಯಿಕವಾದ ಹಳ್ಳಿ ಸೊಗಡಿನ ಪರಂಪರಾಗತವಾದ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಗಂಗಾಧರ ಮಹಾಸ್ವಾಮಿಗಳು, ಪ್ರವಚನಕಾರರು, ಗವಾಯಿಗಳಾದ ದ್ಯಾಮಣ್ಣ, ತಬಲಾ ವಾದಕರಾದ ಬಸವರಾಜ್, ಡೋಲಕ್ ವಾದಕರಾದ ಮೋಹನ್ ಮೆಹರ್ವಾಡೆಯವರು, ಕೊತ್ಬಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ಯುವಕರು, ಮಹಿಳೆಯರು ಮತ್ತು ಮಕ್ಕಳು ಸಾಕ್ಷಿಯಾದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಮಂಜುನಾಥ್ ದೇಸಾಯಿ ಅವರು ನಡೆಸಿಕೊಟ್ಟರು. ಬಂದಂತಹ ಭಕ್ತರಿಗೆಲ್ಲ ಎಳ್ಳು ಬೆಲ್ಲವನ್ನು ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂಬ ಸಂದೇಶವನ್ನು ಸಾರಲಾಯಿತು. ಸೇರಿದ ಭಕ್ತವೃಂದಕ್ಕೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಗೀತಾ ಶ್ರೀಧರ್ ಯಳಗಿ, ಸಿದ್ದಿ ಟಿವಿ, ಕೊತ್ಬಾಳ್.